ನಮಸ್ಕಾರ. ನಾನು ಸಿಂಧು ಮಾತಾಡ್ತಾ ಇರೋದು. ಯಾರೆಲ್ಲ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಈಗ ನಾನು ವರ್ಕ್ ಬಗ್ಗೆ ಹೇಳ್ತೀನಿ. ಇದು ವರ್ಕ್ ಫ್ರಮ್ ಹೋಮ್ ಜಾಬು. ನೀವು ಪಾರ್ಟ್ ಟೈಮ್ ಆದರೂ ಮಾಡ್ಬೋದು ಅಥವಾ ಫುಲ್ ಟೈಮ್ ಆದರೂ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ಇದರಲ್ಲಿ ವರ್ಕ್ ಮಾಡಲು ಯಾವುದೇ ಲ್ಯಾಪ್ಟಾಪ್ ಅವಶ್ಯಕತೆ ಇರೋಲ್ಲ. ಜಸ್ಟು ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಾಕು. ಸ್ಮಾರ್ಟ್ಫೋನಲ್ಲಿ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು. ಇದರಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡ್ಬೋದಪ್ಪ ಅಂದರೆ, ಮಕ್ಕಳಿದ್ದಾರಪ್ಪ ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತಿರೋ ಹೌಸ್ ವೈಫು, ಮತ್ತು ನಮ್ಮ ಕಾಲೇಜ್ ಫೀಸ್ನ ನಮ್ಮ ಖರ್ಚಿಗೆ ನಾವೇ ಅರ್ನಿಂಗ್ಸ್ ಮಾಡಬೇಕು ಅಂದ್ಕೊಳ್ತಿರೋ ಹೌಸ್ ವೈಫು, ಮತ್ತು ವರ್ಕಿಂಗ್ ಪ್ರೊಫೆಷನಲ್ಸು. ನಂಗೆ ಬರ್ತಿರೋ ಸ್ಯಾಲ್ರಿ ಯಾವುದಕ್ಕೂ ಸಾಕಾಗ್ತಿಲ್ಲ, ಯಾವುದಾದ್ರೂ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂದ್ಕೊಳ್ತಿರೋರು ಇದರಲ್ಲಿ ವರ್ಕ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಏಜು 15+ ಆಗಿದ್ರೂ ಪರವಾಗಿಲ್ಲ, ಇದರಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ವರ್ಕ್ ಮಾಡೋಕ್ಕೆ ಯಾವುದೇ ಎಜುಕೇಷನ್ ಮ್ಯಾಟ್ರ್ ಆಗೋದಿಲ್ಲ. 10th ಅಥವಾ PUC ಡಿಗ್ರಿ ಯಾವುದೇ ಎಜುಕೇಷನ್ ಆಗಿದ್ರೂ ಪರವಾಗಿಲ್ಲ. ನೀವು ಮನೇಲೇ ಖಾಲಿ ಕೂತ್ಕೊಂಡಿದ್ರೆ ಆರಾಮಾಗಿ ವರ್ಕ್ ಮಾಡ್ಕೊಂಡು ಹೋಗ್ಬೋದು. 2 ಗಂಟೆಯಿಂದ 3 ಗಂಟೆವರೆಗೂ ವರ್ಕ್ ಮಾಡಿದ್ರು ಸಾಕು. ನೀವು ಏನಿಲ್ಲ ಅಂದ್ರೂ ವಾರಕ್ಕೆ 10ರಿಂದ 20 ಸಾವಿರವರೆಗೂ ಅರ್ನಿಂಗ್ಸ್ ಮಾಡ್ಬೋದು. ಇದರಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ. 2% ಟ್ಯಾಕ್ಸು ಡಿಡಕ್ಟ್ ಆಗಿಬಿಟ್ಟು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ, ನಾವೇನು ಅರ್ನಿಂಗ್ಸ್ ಮಾಡಿರ್ತೀವೋ ಅದು. ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಕಡೆಯಿಂದ ರಿಜಿಸ್ಟರ್ ಆಗಿರೋವಂಥ ಕಂಪ್ನಿ. ಈಗ ಕಂಪ್ನಿ ನೇಮ್ ಬಂದುಬಿಟ್ಟು ಏನಪ್ಪ ಅಂತ ಅಂದರೆ ಬಿಸ್ಗುರುಕುಲ್ ಅಂತ. ಇದು ಹೆಡ್ ಆಫೀಸ್ ಬಂದುಬಿಟ್ಟು ಡೆಲ್ಲಿಲಿರೋದು. ಇದು ವರ್ಕ್ ಫ್ರಮ್ ಹೋಮ್ ಜಾಬು. ಈ ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಕಂಪ್ನಿನ. ಇದರಲ್ಲಿ ಯಾವ ಥರ ವರ್ಕ್ ಇರುತ್ತಪ್ಪ ಅಂದರೆ 2 ಟೈಪ್ಸ್ ವರ್ಕ್ ಇರುತ್ತೆ. ಒಂದು ಅಫಿಲೇಟ್ ಮಾರ್ಕೆಟಿಂಗು. ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ನೀವು ಯಾರನ್ನಾದ್ರೂ ಒಬ್ಬರನ್ನ ಎನ್ರೋಲ್ ಮಾಡಿಸಿದ್ರೆ ಕಂಪ್ನಿ ಸೈಡಿಂದ 70% ಕಮಿಷನ್ ಕೊಡ್ತಾರೆ. ಇದನ್ನಾದರೂ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ಇಲ್ಲ ನಾನು ಈ ಥರ ವರ್ಕ್ ಮಾಡಲ್ಲ ಅಂತ ಅಂದರೆ ಫ್ರೀಲ್ಯಾನ್ಸಿಂಗ್ ವರ್ಕ್ ಇದೆ. ಫ್ರೀಲ್ಯಾನ್ಸಿಂಗ್ ವರ್ಕ್ ಅಂದರೆ ಕಾಪಿ ರೈಟಿಂಗು, ಕಂಟೆಂಟ್ ರೈಟಿಂಗು, ಫೇಸ್ಬುಕ್ ಆ್ಯಡ್ಸು, ಗೂಗಲ್ ಆ್ಯಡ್ಸು, ಗ್ರಾಫಿಕ್ ಡಿಸೈನು, ಮತ್ತು ಫ್ಲಿಪ್ಕಾರ್ಟು, ಅಮೆಝಾನಲ್ಲೆಲ್ಲ ಕ್ಲಾತು, ರೆಫ್ರಿಜಿರೇಟರು, ಫ್ರಿಜ್ಜು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಐಟಮ್ಸ್ ಹಾಕಿ ನೀವು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಇದರಲ್ಲೆಲ್ಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ನಾವು ನಮ್ಮ ಅದನ್ನು ಯಾರಾದರೂ ನಮ್ಮ ಇದರಿಂದ ರೆಫರಲ್ ಲಿಂಕಿಂದ ಪರ್ಚೇಸ್ ಮಾಡಿದ್ರೆ ನಮ್ಮ ಕಂಪ್ನಿ ಸೈಡಿಂದ 70% ಕಮಿಷನ್ ಕೊಡ್ತಾರೆ. ಇದನ್ನಾದರೂ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ನಾವು ಈ ವರ್ಕ್ನ ಮಾಡಬೇಕು ಅಂದರೆ ಕಂಪ್ನಿಗೆ ಅಮೌಂಟ್ ಪೇ ಮಾಡಿಬಿಟ್ಟು ಜಾಯ್ನ್ ಆಗಬೇಕಾಗುತ್ತೆ. ಅಮೌಂಟ್ ಪೇ ಮಾಡಬೇಕು ಅಂತ ಅಂದಿದ ತಕ್ಷಣ ಸ್ಕ್ಯಾಮು, ಫೇಕು, ಫ್ರಾಡು ಅಂತ ಅಂದ್ಕೋಬೇಡಿ. ಇದರಲ್ಲಿ ಯಾಕಂದರೆ ನಾನು 3 ತಿಂಗಳಿಂದ ವರ್ಕ್ ಮಾಡ್ತಾಯಿದ್ದೀನಿ. 3 ತಿಂಗಳಲ್ಲೇ 1,70,000 ಅರ್ನಿಂಗ್ಸ್ ಮಾಡಿದ್ದೀನಿ. ಇದು ಯಾವುದೇ ರೀತಿ ಫೇಕ್ ಅಲ್ಲ. ಇದು ನಾನು ಅರ್ನಿಂಗ್ಸ್ ಮಾಡಿರೋ ಅಮೌಂಟು 2% ಟ್ಯಾಕ್ಸು ಡಿಡಕ್ಟ್ ಆಗಿಬಿಟ್ಟು ವೀಕ್ಲಿ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗ್ತಿದೆ. ಅದಕ್ಕೋಸ್ಕರ ಬೇರೆಯವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ನಿಮಗೆ ಎಲ್ಲರಿಗೂ ರೆಫರ್ ಮಾಡ್ತಾ ಇರೋದು. ಇದರಲ್ಲಿ 6 ಕೋರ್ಸ್ ಇರುತ್ತೆ. ಮಾರ್ಕೆಟಿಂಗ್ ಮಾಸ್ಟರಿ ಕೋರ್ಸ್ ತೊಗೊಂಡ್ರೆ ನಮಗೆ 1,500,000 ಆಗುತ್ತೆ. ಬ್ರ್ಯಾಂಡಿಂಗ್ ಮಾಸ್ಟರಿ ಕೋರ್ಸ್ ತೊಗೊಂಡ್ರೆ 3,500,000 ಆಗುತ್ತೆ. ಮತ್ತು ಟ್ರಾಫಿಕ್ ಮಾಸ್ಟರಿ ಕೋರ್ಸ್ ತೊಗೊಂಡ್ರೆ 6,000 ಆಗುತ್ತೆ. ಇನ್ಫ್ಲೂಯೆನ್ಸ್ ಮಾಸ್ಟರಿ ಕೋರ್ಸ್ ತೊಗೊಂಡ್ರೆ 11,000 ಆಗುತ್ತೆ. ಮತ್ತು ಫೈನಾನ್ಸ್ ಮಾಸ್ಟರಿ ಕೋರ್ಸ್ ತೊಗೊಂಡ್ರೆ 15,000 ಆಗುತ್ತೆ. ಲಾಸ್ಟ್ ಒನ್ನು ಬಿಸ್ನೆಸ್ ಮಾಸ್ಟರಿ ಕೋರ್ಸು. ಬಿಸ್ನೆಸ್ ಮಾಸ್ಟರಿ ಕೋರ್ಸ್ ತೊಗೊಂಡ್ರೆ ನಮಗೆ 21,000 ಆಗುತ್ತೆ. ಪ್ರತಿಯೊಂದಕ್ಕೂ ಕಂಪ್ನಿ ಸೈಡಿಂದನೇ ಟ್ರೈನಿಂಗ್ ಇರ್ತಾರೆ. ಟ್ರೈನಿಂಗ್ ಯಾವ ಥರ ಇರುತ್ತೆ ಅಂದರೆ ಫ್ರೀ ರೆಕಾರ್ಡಿಂಗ್ಸ್ ವೀಡಿಯೋಸ್ ಇರುತ್ತೆ. ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಇರುತ್ತಲ್ಲ ಅದೇ ಥರ ವೀಡಿಯೋಸ್ ಇರುತ್ತೆ. ನಾವು ಒಂದು ಸಲ ಅಂದರೂ 10 ಸಾರಿನಾದರೂ ನೋಡಿ ಕಲಿತು ಅರ್ಥ ಮಾಡ್ಕೊಬೋದು. ಟ್ರೈನಿಂಗಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನಾನು ಇರ್ತೀನಿ, ನಾನು ನಿಮಗೆಲ್ಲ ಪ್ರತಿಯೊಂದು ಗೈಡ್ ಮಾಡ್ತೀನಿ. ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಪ್ರತಿಯೊಂದೂ ಗೈಡ್ ಮಾಡ್ತೀನಿ. ಇದರಲ್ಲೆಲ್ಲ ಬೆಸ್ಟ್ ಕೋರ್ಸ್ ಅಂದರೆ 15,000 ಕೋರ್ಸು. ಯಾಕಂದರೆ ನಾವು ಸಿಂಗಲ್ ಡೇನೇ 10,000 ಅರ್ನಿಂಗ್ಸ್ ಮಾಡ್ಬೋದು. ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡಬೇಕು ಅಂದರೆ ನೀವು ಕಡಿಮೆ ಅಮೌಂಟ್ ಇರೋ ಕೋರ್ಸ್ ತೊಗೊಂಡ್ರೆ ಅದರಲ್ಲಿ ಅಫಿಲೇಟ್ ಮಾರ್ಕೆಟಿಂಗ್ ಮಾತ್ರ ಇರುತ್ತೆ. ನೀವು ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡಬೇಕು ಅಂದರೆ 11,000 ಅಥವಾ 15,000 ಅಥವಾ 21,000 ಕೋರ್ಸ್ ತೊಗೊಂಡು ವರ್ಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಿಮ್ಗೇನಾದರೂ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಲಿಂಕ್ ಕಳಿಸ್ತೀನಿ. ಅಥವಾ ವರ್ಕ್ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳ್ಬೋದು.